ನೆಕ್ಸ್ಟ್ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತ ಒಂದು ಸಿನಿಮಾ ಶೂಟ್ ಆಗ್ತಾ ಇದೆ, ಈಗ ನಡೀತಾ ಇದೆ. ರಾಜಮೌಳಿ ಡೈರೆಕ್ಷನ್, ಐಸಿರಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ಅಂತ. ಅಂದರೆ ಅಪ್ಪನ ಜಾನರ್ಸ್ ಆವಾಗ ಅದನ್ನು ಮತ್ತೆ ಮತ್ತೆ ನನಗೆ ಸುಮಾರು ಜನ ಕೇಳೋರು, ಸರ್ ಆ ಜಾನರ್ ಸಿನಿಮಾ ಮಾಡಿ, ಆ ಜಾನರ್ ಸಿನಿಮಾ ಮಾಡಿ. ನಾವಾಗಡೆ ಇದು ಮಾಡೋದಕ್ಕಿಂತ ಡೈರೆಕ್ಟರ್ ಸೈಡಿಂದ ಅದು ಬಂದಾಗ ಇನ್ನೂ ಪಾಸಿಟಿವ್ ಆಗಿರುತ್ತೆ. ಸೊ ರಾಜಮೌಳಿ ಅವರು ಆ ಜಾನರ್ ಕ್ಯಾಟಗರಿನೇ ಒಂದು ಸಬ್ಜೆಕ್ಟ್ ಮಾಡ್ಕೋಬೇಕು, ಜನಕ್ಕೆ ಆ ಥರದ್ದನ್ನು ಅಪ್ಪ ಮಾಡಿರೋದಂಥ ಸಬ್ಜೆಕ್ಟ್ನ ಮತ್ತೆ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಬಂದಾಗ ಖುಷಿ ಆಯಿತು ಕೇಳಿ. ಯಾಕಂದರೆ ನಾನು ಕಾಮಿಡಿ ಜಾನರ್ಸ್ ಮಾಡಿಲ್ಲ, ನನಗೂ ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಥರನೇ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಓವರಾಲ್ ಒಂದು ಪೋಸ್ಟರ್ ರಿಲೀಸ್ ಆಗಿದೆ, ತುಂಬ ವೆರಿ ಪಾಸಿಟಿವ್ ರೆಸ್ಪಾನ್ಸ್ ಫ್ರಮ್ ಎವ್ರಿ ಸೈಡ್, ಮೀಡಿಯಾ ಆಗಲಿ, ಆಡಿಯನ್ಸ್ ಆಗಲಿ, ಎಲ್ಲ ಆಗಲಿ. ಸೊ ಚೆನ್ನಾಗಿ ನಡೀತಾ ಇದೆ. ಈಗಿನ್ನೂ ಶೂಟ್ ಸ್ಟಾರ್ಟ್ ಆಗಿದೆ, ನೋಡ್ಬೇಕು. ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಇಲ್ಲ ಅಷ್ಟೊಂದೆಲ್ಲ ಪ್ರೆಷರ್ಸ್ ತೊಗೊಳಲ್ಲ ತಲೆಗೆ. ನಾನು ಯಾವಾಗಲೂ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ನ ನಂಬೋದು. ಡೈರೆಕ್ಟರ್ ಏನು ಕಾನ್ಸೆಪ್ಟ್ ಮಾಡಿದ್ದಾರೆ ಅದೊಂದು ಸತಿ ನನ್ನ ತಲೆಗೆ ಹೋಯ್ತು ಅಂತ ಹೇಳಿದ್ರೆ ಅದರ ಬೇಸ್ ಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ಎಸ್, ಅಪ್ಪನ ಹೆಸರು ಟೈಟಲಲ್ಲೇ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಬಟ್ ಅವರು ಮಾಡಿದಂತಹ ಕೆಲಸ ಒಂದು ಸಣ್ಣ ವಿಷಯ ಇಟ್ಕೊಂಡು ಜನನ ನಗಿಸೋದು, ಎಂಟರ್ಟೈನ್ ಮಾಡೋದು, ಅದು ನಮ್ಮ ಮೇಯ್ನ್ ಮೋಟಿವ್ ಆಗಿರುತ್ತೆ. ಬಂದವರು ಸಿನಿಮಾ ಪೂರ್ತಿ ಎಂಟರ್ಟೈನ್ ಮಾಡ್ಕೊಂಡು ಹೋಗಬೇಕು, ಆ ಥರ. ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ, ಆರ್ಟಿಸ್ಟ್ ಆಗಿ ನನಗೆ ಒಳಗೆ ಇರೋದು. ಸೊ ಅದನ್ನೇ ಪ್ರಯತ್ನಗಳು ನಡೀತಿದೆ. ಸರ್, ಬರೋ ದಿನಗಳಲ್ಲಿ ಬಿಗ್ ಬಾಸಿಂದ ಏನಾದ್ರು ಆಫರ್ ಬಂದರೆ ಹೋಗ್ತೀರಾ ಸರ್? ಇಲ್ಲ, ತುಂಬ ಕಷ್ಟ ನನಗೆ. ಬಿಗ್ ಬಾಸಿಂದ ಆಲ್ರೆಡಿ 2 ಸತಿ ಆಫರ್ಸ್ ಬಂದಿದೆ. ನನಗೆ ಮನೆ ಬಿಟ್ಟು ಆ್ಯಂಡ್ ಒಂದಿಷ್ಟು ಜವಾಬ್ದಾರಿಗಳು ಬಿಟ್ಟು ಆಚೆ ಹೋಗಿ ತುಂಬ ಅಭ್ಯಾಸ ಇಲ್ಲ. ಒಟ್ಟು ಕುಟುಂಬದಲ್ಲಿ ಬೆಳೆದಿದ್ದರಿಂದ ಮನೆ ಬಿಟ್ಟು 1 ತಿಂಗಳಿರೋದು ಕಷ್ಟ, ಅಲ್ಲಿ 3 ತಿಂಗಳು ಅದು ಕಷ್ಟ. ಆ್ಯಂಡ್ ಓವರಾಲ್ ನನಗೆ ಆ ಕಾನ್ಸೆಪ್ಟೇ ಕಷ್ಟ, ಮನೆ ಬಿಟ್ಟಿರೋದು. ಸುಪೀರಿಯರ್ ಇದು ಅಂದರೆ ನಾನು ಮನೇಲಿ ಹಾಕ್ಸಿರೋದಂತೂ ಸುಪೀರಿಯರ್ ಸೋಲಾರು. ಅಲ್ಲಿಂದ ರಾಜಶೇಖರ್ ಸರ್ ಪರಿಚಯ, ವೆರಿ ಪಾಸಿಟಿವ್. ಫೋನ್ ನಾನು ಹಾಕ್ಸ್ಬೇಕು ಅಂತ ಅವ್ರಿಗೆ ಫೋನ್ ಮಾಡಿದಾಗಿಂದ ಹಿಡಿದು ಇನ್ಸ್ಟಾಲ್ ಆಗಿ ಅದೇನೋ ಒಂಚೂರು ಇದ್ದಿದ್ದಾಗ ಮತ್ತೆ ಇನ್ನೊಬ್ರನ್ನ ಕಳಿಸಿ ಅದನ್ನು ರೆಕ್ಟಿಫೈ ಮಾಡೋವರೆಗೂ ಅವ್ರು ನನಗೆ ಇದು ಬಿಡಲಿಲ್ಲ. ಈ ಥರ ಪರಿಚಯ, ವೆರಿ ಪಾಸಿಟಿವ್ ಪರಿಚಯ, ವೆರಿ ಪಾಸಿಟಿವ್ ಪರ್ಸನ್. ಸೊ ಅವರ 2ನೇ ಔಟ್ಲೆಟ್ ಲಾಂಚಿಂಗ್ ಇತ್ತು. ಸೊ ಬಂದು ಮಾಡಿಕೊಡಿ ಅಂತ ಹೇಳಿದ್ರು. ಒಳ್ಳೆ ಪಾಸಿಟಿವ್ ಪರಿಚಯ ಆಗಿರೋದ್ರಿಂದ ಎಸ್ ಸರ್ ಅಂತಂದು. ಈಗಿನ್ನೂ ಶೂಟ್ ನಡೀತಾ ಇದೆ. ಸುಮಾರು ಅಪ್ಡೇಟ್ಸ್ಗಳು ಬೇರೆ ಬೇರೆ ಥರ ಕೊಡಬೇಕು ಅಂತ ನಮ್ಮ ಟೀಮ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ ಕಾಯ್ತಾ ಇದ್ದಾರೆ. ಒಂದೊಂದೇ ನಿಮ್ಮ ಈಗ ಏನು ಪೋಸ್ಟರ್ ಲಾಂಚ್ ಆಗಿದೆ, ಇದರಲ್ಲಿ ಲಾಂಚ್ ಆಗಿದೆ, ಮೊನ್ನೆ ಜಿ ಕುಟುಂಬ ಅವಾರ್ಡ್ಸಲ್ಲಿ ಲಾಂಚ್ ಆಯಿತು. ಸೊ ತುಂಬ ಪಾಸಿಟಿವ್ ಆಗಿ ಬರ್ತಾ ಇದೆ ರೆಸ್ಪಾನ್ಸು. ಸೊ ಅಷ್ಟು ಸದ್ಯಕ್ಕೆ ಇನ್ನು ಒಂದೊಂದೇ ಡೈರೆಕ್ಟರು ಬಿಡ್ತಾ ಹೋಗ್ತಾರೆ. ಸುಮಾರು ಪ್ಲ್ಯಾನ್ಸ್ಗಳಿದೆ ಟೀಮಲ್ಲಿ, ಬೇರೆ ಬೇರೆ ಏನೇನೋ ತರಬೇಕು, ಹೆಂಗೆಂಗೋ ತರಬೇಕು ಅನ್ನೋದು. ಸೊ ನೋಡೋಣ ಒಂದೊಂದೇ ಡೈರೆಕ್ಟರ್ಸ್ ಪ್ಲ್ಯಾನ್ ಹೆಂಗಿದೆ ಅಂತ.